ಮೇಲೆ ಈತ ಪುಂಗಿ ಬಿಡೋದಕ್ಕೆ ಶುರು ಮಾಡ್ದ. ಈತ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ನಮ್ಮ ಜೊತೆಗೂ ಕೂಡ ಮಾತಾಡಿದ್ದಾನೆ. ಏನೆಲ್ಲ ಮಾತಾಡ್ದ ನೋಡ್ತಾ ಹೋಗೋಣ. ಸರ್, ದರ್ಶನ್ ಸರ್ ಮುಖ್ಯ ಅಧಿಕಾರಿಗಳನ್ನ ಕೇಳ್ತೀನಿ. ಅವ್ರು ಕೇಳಿದಾಗ ಅವ್ರು ಬೇಡ ಬಿಡೋ ಅಂತಾರೆ. ಇಲ್ಲ ಸರ್, ದರ್ಶನ್ ಸರ್ ನೋಡ್ದಲೆ ಹೋದ್ರೆ ಅಗೌರವ ಸರ್, ಅಗೌರವ. ಯಾರು ಇವ್ರಲ್ಲ ಅಣ್ಣ? AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು ಸರ್. ಜೈಲುಟ್ಟ ಗ್ಯಾರಂಟಿ ಜಿಪ್ಪು ಸಿಕ್ಕಿದ್ದಾರೆ, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಸರ್ ಅಂತಂದಾಗ ಅವರು ರೂಮ್ ಮುಂದೆ ನಿಂತಿರ್ತಾರೆ. ನಿಂತಿದ್ದಾಗ ಸಾಹೇಬರು ಹೇಳ್ತಾರೆ, ಇವರು ಇವ್ರು ಯಾರು ನೋಡಪ್ಪ, ನಿನ್ನ ಅಭಿಮಾನಿ ಅಂತೆ, ನಾಳೆ ರಿಲೀಸ್ ಆಗ್ತಾನೆ, ನೀನ್ ನೋಡಕ್ ಬಂದಿದ್ದಾರೆ ಅಂತಂದಾಗ ಹೆಸರು ಪರಶುರಾಮ ಅಂತ. ಅಂದ್ರೆ ಪರಶುರಾಮ್ ಅಂತ ಸರ್. ಸರ್, ಒಬ್ಬ ದೇವರು ಒಬ್ಬ ಭಕ್ತನ ಯಾವ ತರ ರಿಸೀವ್ ಮಾಡ್ಕೊಂತ ಅದೇ ತರ ರಿಸೀವ್ ಮಾಡ್ಕೊಂಡಿದ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವರು ನನ್ನ ಅಭಿಮಾನಿ ಅಂತ ತಕ್ಷಣ ಹೋದ ತಕ್ಷಣ ನನಗೆ ಥ್ಯಾಂಕ್ಸ್ ಕೊಡ್ತಾರೆ. ಅವರು ಅವರೇ ಕೈ ಮುಂದಕ್ಕೆ ಚಾಚಿ ಥ್ಯಾಂಕ್ಸ್ ಕೊಡ್ತಾರೆ. ಹೋಗ್ಬಿಟ್ನಾ? ಯಾವನು ಗೊತ್ತು. ನಾನು ಥ್ಯಾಂಕ್ಸ್ ತಗೊಳ್ತೀನಿ. ಆಮೇಲೆ ತಪ್ಕೊಳ್ತಾರೆ ಸರ್ ಅವ್ರನ್ನ. ತಪ್ಕೊಂಡಾಗ ಅದು ಯಾವಾಗ ಆ ಕ್ಷಣಕ್ಕೆ ನನಗೆ ನೆನಪಾಗಿದ್ದು, ಭಕ್ತ ಕುಂಬಾರದಲ್ಲಿ ಪಾಂಡುರಂಗ ವಿಠಲ ಬಂದ್ಬಿಟ್ಟು ಭಕ್ತನ ತಪ್ಕೊಡ್ತಾರಲ್ಲ, ಆ ತರ ಅನ್ಸ್ಬಿಡ್ತು ಸರ್ ನನಗೆ. ನಿನ್ನ ಕೈ ತುತ್ತ ತಿನ್ನು ಹೊತ್ತಾಯ್ತು ಬಾರೋ ವಿಠಲ. ಬಹಳ ಖುಷಿ ಆಗ್ಬಿಡ್ತು, ಬಹಳ ಭಾವುಕ ಆದೆ ನಾನು. ನೋ ಮೋಸನ್ ಡ್ಯೂಟಿ ಟೈಮ್. ಒಳಕ